ಮಾರ್ಚ್ 19ರಂದು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ನಡೆಯಬೇಕಿತ್ತು. ಒಂದು ಕಡೆ ದುರಂಧರ್ 2, ಇನ್ನೊಂದು ಕಡೆ ಟಾಕ್ಸಿಕ್. ಒಂದು ಹಿಂದಿ ಇಂಡಸ್ಟ್ರಿಯ ದೊಡ್ಡ ಆಕ್ಷನ್ ಚಿತ್ರ, ಮತ್ತೊಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರೀಕ್ಷೆ ಮೂಡಿಸಿದ್ದ ಕನ್ನಡ ಮೂಲದ ಸಿನಿಮಾ. ಆದರೆ ರಿಲೀಸ್ ದಿನಾಂಕ ಹತ್ತಿರ ಬರುತ್ತಿದ್ದಂತೆಯೇ ಟಾಕ್ಸಿಕ್ ಚಿತ್ರತಂಡ ಅಚ್ಚರಿಯ ನಿರ್ಧಾರ ತೆಗೆದುಕೊಂಡು ಚಿತ್ರವನ್ನ ಜೂನ್ 4ಕ್ಕೆ ಮುಂದೂಡಿತು. ಆರಂಭದಲ್ಲಿ ಚಿತ್ರತಂಡ ನೀಡಿದ ಕಾರಣ ಏನು ಅಂದ್ರೆ, ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಉದ್ವಿಗ್ನ ಪರಿಸ್ಥಿತಿ. ಅಲ್ಲಿ ನಡೆಯುತ್ತಿರುವ ಘರ್ಷಣೆಗಳಿಂದಾಗಿ ಗಲ್ಫ್ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಸಿನಿಮಾ ವ್ಯವಹಾರಕ್ಕೆ ತೊಂದರೆ ಆಗಬಹುದು ಎನ್ನುವ ಕಾರಣವನ್ನ ಹೇಳಲಾಗಿತ್ತು. ಇದಾದ ಮೇಲೆ ಸೋಷಿಯಲ್ ಮೀಡಿಯಾ ಹಾಗೂ ಕೆಲವು ಹಿಂದಿ ಮಾಧ್ಯಮಗಳಲ್ಲಿ ಬೇರೆಯೇ ಚರ್ಚೆ ಶುರುವಾಯಿತು. ದುರಂಧರ್ 2 ಚಿತ್ರಕ್ಕೆ ಹೆದರಿ ಟಾಕ್ಸಿಕ್ ಹಿಂದೆ ಸರಿಯಿತು ಅನ್ನೋ ಮಾತುಗಳು ಹರಿದಾಡಲು ಶುರುವಾದವು. ಕೆಲವು ಯೂಟ್ಯೂಬರ್ಸ್ಗಳು, ಟ್ರೋಲ್ ಪೇಜ್ಗಳು ಕೂಡ ಈ ವಿಷಯವನ್ನ ಹಿಡಿದು ವ್ಯಂಗ್ಯ ಮಾಡತೊಡಗಿದವು. ಇದೇ ವಿಷಯಕ್ಕೆ ಇದೀಗ ದುರಂಧರ್ 2 ಚಿತ್ರದ ನಟರು ಟಾಂಗ್ ನೀಡಿದ್ದಾರೆ. ದುರಂಧರ್ 2 ಚಿತ್ರದಲ್ಲಿ ಜಮೀಲ್ ಜಮಾಲಿ ಎಂಬ ಪಾತ್ರ ಮಾಡಿರುವ ರಾಕೇಶ್ ಬೇಡಿ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಟಾಕ್ಸಿಕ್ ತಂಡದ ಕಾರಣವನ್ನ ಹಾಸ್ಯವಾಗಿ ತೆಗೆದುಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ನಮಗೂ ಗೊತ್ತೇ ಇದೆ, ಆದರೆ ನಾವು ಮಾತ್ರ ಸಿನಿಮಾ ರಿಲೀಸ್ ಮಾಡುತ್ತೇವೆ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಟಾಕ್ಸಿಕ್ ತಂಡದ ಕಾರಣವನ್ನ ತಮಾಷೆ ಮಾಡಿದ್ದಾರೆ. ಅವರ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿವೆ. ದುರಂಧರ್ 2 ಚಿತ್ರಕ್ಕೆ ನಿರ್ದೇಶನ ಮಾಡಿರುವ ಆದಿತ್ಯ ಧರ್ ಮತ್ತು ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ಳುತ್ತಿರುವ ರಣವೀರ್ ಸಿಂಗ್ ಮಾರ್ಚ್ 19ರಂದು ಈ ಚಿತ್ರ ಬಿಡುಗಡೆಯಾಗಲು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಆಕ್ಷನ್ ಥ್ರಿಲ್ಲರ್ ಶೈಲಿಯಲ್ಲಿ ಬಂದಿರುವ ಈ ಚಿತ್ರಕ್ಕೆ ಉತ್ತರ ಭಾರತದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಮೊದಲ ಭಾಗ ಹಿಟ್ ಆದ ಹಿನ್ನೆಲೆ ಎರಡನೇ ಭಾಗಕ್ಕೂ ದೊಡ್ಡ ಮಟ್ಟದ ಅಡ್ವಾನ್ಸ್ ಬುಕಿಂಗ್ ಆಗುತ್ತಿದೆ ಎನ್ನಲಾಗ್ತಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಇದೆ. ದುರಂಧರ್ ಮೊದಲ ಭಾಗವೇ ಪಾಕಿಸ್ತಾನ ಸೇರಿದಂತೆ ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ ನಿಷೇಧಕ್ಕೊಳಗಾಗಿತ್ತು. ಅಂದರೆ ಆ ಪ್ರದೇಶಗಳಲ್ಲಿ ಈ ಚಿತ್ರದ ಮಾರುಕಟ್ಟೆ ಸ್ವಲ್ಪ ಕಡಿಮೆ. ಈಗ ನಡೆಯುತ್ತಿರುವ ಯುದ್ಧ ಪರಿಸ್ಥಿತಿಯಲ್ಲೂ ಆ ದೇಶಗಳಲ್ಲಿ ದುರಂಧರ್ 2 ಬಿಡುಗಡೆ ಆಗುವ ಸಾಧ್ಯತೆ ಕಡಿಮೆ. ಹಾಗಾಗಿ ಮಧ್ಯಪ್ರಾಚ್ಯದ ಪರಿಸ್ಥಿತಿಯ ಪರಿಣಾಮ ದುರಂಧರ್ 2 ಮೇಲೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೀಳುವುದಿಲ್ಲ. ಅದಕ್ಕಾಗಿ ಅವರು ಧೈರ್ಯವಾಗಿ ಮಾರ್ಚ್ 19ರಂದೇ ಸಿನಿಮಾ ರಿಲೀಸ್ ಮಾಡುತ್ತಿದ್ದಾರೆ ಎಂದು ಚಿತ್ರತಂಡದವರು ಹೇಳುತ್ತಿದ್ದಾರೆ. ಇನ್ನೊಂದು ಕಡೆ ಟಾಕ್ಸಿಕ್ ಚಿತ್ರದ ವಿಚಾರದಲ್ಲಿ ಬೇರೆ ಮಾಹಿತಿಯೂ ಕೇಳಿಬರುತ್ತಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ನಾಯಕನಾಗಿ ನಟಿಸಿದ್ದು, ಈ ಚಿತ್ರಕ್ಕೆ ನಿರ್ದೇಶನ ಮಾಡಿರುವವರು ಗೀತು ಮೋಹನ್ ದಾಸ್. ಈ ಸಿನಿಮಾ ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿದ್ದು, ಗಲ್ಫ್ ಸೇರಿದಂತೆ ವಿದೇಶಿ ಮಾರುಕಟ್ಟೆ ಮೇಲೆ ಚಿತ್ರತಂಡ ಹೆಚ್ಚು ಭರವಸೆ ಇಟ್ಟಿದೆ. ಆರಂಭದಲ್ಲಿ ಯುದ್ಧದ ಕಾರಣ ಹೇಳಲಾಗಿದ್ದರೂ ಇತ್ತೀಚೆಗೆ ಚಿತ್ರರಂಗದೊಳಗಿಂದ ಬರುತ್ತಿರುವ ಮಾಹಿತಿಯ ಪ್ರಕಾರ ಸಿನಿಮಾದ ಕೆಲವು ಪ್ರಮುಖ ದೃಶ್ಯಗಳನ್ನ ಮತ್ತೆ ರೀಶೂಟ್ ಮಾಡುವ ಯೋಜನೆ ಇದೆ ಎನ್ನಲಾಗ್ತಿದೆ. ಅಂದರೆ ಚಿತ್ರದ ಕ್ವಾಲಿಟಿ ಇನ್ನೂ ಉತ್ತಮವಾಗಿಸಲು ಕೆಲವು ಸನ್ನಿವೇಶಗಳನ್ನ ಮರು ಚಿತ್ರೀಕರಣ ಮಾಡಲಾಗುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಹೀಗಾಗಿ ಟಾಕ್ಸಿಕ್ ಸಿನಿಮಾ ಯುದ್ಧದ ಭಯದಿಂದಲೋ ಅಥವಾ ದುರಂಧರ್ 2 ಚಿತ್ರದ ಪೈಪೋಟಿಗೆ ಹೆದರಿಯೋ ಮುಂದಕ್ಕೆ ಹೋಗಿಲ್ಲ ಎಂಬ ಮಾತುಗಳಿಗೆ ಚಿತ್ರತಂಡ ವಲಯದಲ್ಲಿ ಅಷ್ಟೊಂದು ಮಹತ್ವ ಕೊಡಲಾಗುತ್ತಿಲ್ಲ. ಬದಲಾಗಿ ಚಿತ್ರವನ್ನ ಇನ್ನೂ ಉತ್ತಮವಾಗಿ ಕೊಡಬೇಕು ಅನ್ನೋ ಕಾರಣದಿಂದಲೇ ಬಿಡುಗಡೆ ದಿನಾಂಕ ಬದಲಿಸಲಾಗಿದೆ ಎನ್ನುವುದು ಹಲವರ ಅಭಿಪ್ರಾಯ. ಒಟ್ಟಾರೆ ನೋಡಿದ್ರೆ ಈ ಎರಡು ಚಿತ್ರಗಳ ಪೈಪೋಟಿ ಈಗಲೂ ಚರ್ಚೆಯಲ್ಲೇ ಇದೆ. ಒಂದೇ ದಿನ ಬಿಡುಗಡೆ ಆಗಿದ್ದರೆ ಉತ್ತರ ಭಾರತದಲ್ಲಿ ದುರಂಧರ್ 2 ಮತ್ತು ದಕ್ಷಿಣ ಭಾರತದಲ್ಲಿ ಟಾಕ್ಸಿಕ್ ನಡುವೆ ಭಾರೀ ಬಾಕ್ಸ್ ಆಫೀಸ್ ಕಾಳಗ ನೋಡಲು ಸಿಗುತ್ತಿತ್ತು ಎಂಬ ಮಾತುಗಳು ಕೇಳಿಬರುತ್ತಿದ್ದವು. ಆದರೆ ದಿನಾಂಕ ಬದಲಾದ ಕಾರಣ ಆ ನೇರ ಪೈಪೋಟಿ ಕೈತಪ್ಪಿದೆ. ಆದರೂ ಎರಡೂ ಚಿತ್ರಗಳ ಬಗ್ಗೆ ಕುತೂಹಲ ಕಡಿಮೆಯಾಗಿಲ್ಲ. ಮಾರ್ಚ್ 19ರಂದು ದುರಂಧರ್ 2 ಬಾಕ್ಸ್ ಆಫೀಸ್ ಪರೀಕ್ಷೆ ಎದುರಿಸಲಿದೆ. ನಂತರ ಜೂನ್ 4ರಂದು ಟಾಕ್ಸಿಕ್ ಬಿಡುಗಡೆಯಾಗಿ ತನ್ನ ಶಕ್ತಿಯನ್ನ ತೋರಿಸಬೇಕಿದೆ. ಹೀಗಾಗಿ ಸಿನಿಮಾ ಪ್ರೇಕ್ಷಕರಿಗೆ ಈಗ ಎರಡು ದೊಡ್ಡ ಚಿತ್ರಗಳ ನಿರೀಕ್ಷೆ ಮುಂದುವರಿದೇ ಇದೆ. ಈ ಎರಡರ ನಡುವೆ ಸಿನಿಮಾ ಲೋಕದಲ್ಲಿ ಮಾತುಕತೆ ಮಾತ್ರ ಇನ್ನೂ ಬಿಸಿ ಬಿಸಿಯಾಗಿಯೇ ಸಾಗುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.